ಓಂ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ನಮಸ್ಕಾರ. ಈ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಂಚಿಕೆಯಲ್ಲಿ ಗುರುವಕ್ರಿ ಅಂದರೆ ಏನು, ಗುರುವಕ್ರಿಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ವಿಶೇಷ ಈ ಒಂದು ನವೆಂಬರ್ ತಿಂಗಳಲ್ಲಿ ಯಾವ ದಿನಾಂಕದಂದು ಗುರು ವಕ್ರಿಯಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮತ್ತು ಇದರ ಲಾಭ ನಷ್ಟಗಳು ಯಾವ ರಾಶಿಗಳಿಗೆ ಸಿಗುತ್ತೆ, ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಅನುಕೂಲಗಳು ಅಥವಾ ಅನಾನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ವಿಶೇಷವಾಗಿ ಒಂದು ಭೌತಿಕವಾಗಿ ಗ್ರಹ ಅಂತಕ್ಕಂಥದ್ದು ಕ್ಲಾಕ್ ವೈಸು ತಿರುಗ್ತಾ ಇರುತ್ತೆ. ವಕ್ರಿ ಅಂದರೆ ಹಿಂದೆ ಮುಂದೆ ಹೋಗ್ತಕ್ಕಂಥ, ಅಂದರೆ ಅಪಸವ್ಯ ಅಂದರೆ ಹಿಂದೆಗಡೆಯಿಂದ ತಿರುಗತಕ್ಕಂಥ ಒಂದು ರೀತಿಯನ್ನು ವಕ್ರಿ ಅಂತ ಹೇಳ್ತೀವಿ. ಅಂದರೆ ಉಲ್ಟಾ ತಿರುಗತಕ್ಕಂಥದ್ದನ್ನು ಅಂತ ಹೇಳ್ಬೋದು. ಆದರೆ ಭೂಮಿಯ ಒಂದು ಚಲನೆಯ ದೃಷ್ಟಿಯಿಂದ ಅದು ನಮಗೆ ಹಿಂತಿರುಗುವಂತೆ ಕಾಣುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಅದನ್ನು ವಕ್ರಸ್ಥಿತಿ ಅಂತೇಳಿ ಕರಿತೀವಿ. ವಿಶೇಷವಾಗಿ ಈ ಒಂದು ಗುರು ವಕ್ರಿ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶಕ್ತಿಯ ಅಂತರಖಂಡದ ತಿರುಗುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಆ ಒಂದು ವ್ಯಕ್ತಿಯೊಳಗಿನ ಚಿಂತನೆ, ಧರ್ಮ, ನಂಬಿಕೆ ಅಂತಕ್ಕಂಥದ್ದು, ಅಧ್ಯಯನ, ಇವುಗಳಲ್ಲಿ ಆಳವಾಗಿ ವಿಚಾರ ಮಾಡ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಅವಕಾಶಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಗುರು ವಕ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಹಿಂದಿನ ತಪ್ಪುಗಳನ್ನು ಒಂದು ಸರಿಪಡಿಸಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಗುರುವಿನ ಒಂದು ಕೃಪೆ, ಒಂದು ಒಳಗಿನ ಬೆಳಕಿನಂತೆ ಕೆಲಸ ಮಾಡೋದಕ್ಕೆ, ಒಂದು ಅಂತರಂಗ ಜ್ಞಾನ ಅಂತಕ್ಕಂಥದ್ದು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಸಮಯದಲ್ಲಿ ವಕ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ವಿಳಂಬ ಅಥವಾ ಗೊಂದಲ, ಬೇಕು ಬೇಡ ಅಂತಕ್ಕಂಥದ್ದು ಕಾಣಿಸುತ್ತೆ. ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅಂದಾಗ ಅದರಲ್ಲಿ ಸ್ವಲ್ಪ ಅಸಡ್ಡೆ, ಅಲಕ್ಷ್ಯ ಆಗ್ತಕ್ಕಂಥದ್ದು ಆಗ್ಬೋದು. ಎಜುಕೇಷನ್ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ವಕ್ರಿ ಅಂದರೆ ಅಪ್ರದಕ್ಷಿಣೆಯಾಗಿ ತಿರುಗತಕ್ಕಂಥ ಒಂದು ಸಂದರ್ಭ ಅಂಥೇಳಿ ಹೇಳ್ಬೋದು. ಈ ಒಂದು ಸಂದರ್ಭ ಈ ನವೆಂಬರ್ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ನವೆಂಬರ್ 11ನೇ ತಾರೀಕು ಮಂಗಳವಾರ ದಿನ ಗುರು ವಕ್ರಿ ಪ್ರಾರಂಭ ಆಗುತ್ತೆ. ಇದು ಮುಗಿಯತಕ್ಕಂಥದ್ದು ಯಾವಾಗಪ್ಪ ಅಂದರೆ 11 ಮಾರ್ಚ್ 2026. ಒಂದು 4 ತಿಂಗಳ ಒಂದು ಅವಧಿಯಲ್ಲಿ ಈ ಒಂದು ಗುರು ವಕ್ರಿ ಅಂತಕ್ಕಂಥದ್ದು ಆಗತ್ತೆ. ಈ ಒಂದು ಸಮಯದಲ್ಲಿ ಗುರು ವಕ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಪ್ರಾರಂಭದಲ್ಲಿರ್ತಕ್ಕಂಥದ್ದು ಮೇಷರಾಶಿ. ಗುರು ವಕ್ರಿ ಆಗೋದ್ರಿಂದ ಹಣಕಾಸು ಮತ್ತು ಕುಟುಂಬದ ವಿಚಾರಗಳಲ್ಲಿ ಧೈರ್ಯದಿಂದ ನಡೆದುಕೊಳ್ತಕ್ಕಂಥ ಒಂದು ಸಮಯ ಸಿಗುತ್ತೆ. ಮತ್ತು ಹಳೆಯ ಸಾಲಗಳ ಬಗ್ಗೆ ಅಥವಾ ಹೊಸದಾಗಿ ಏನಾದರೂ ಹೂಡಿಕೆ ಮಾಡಬೇಕು ಅಂತ ವಿಚಾರಗಳು ಇದ್ದಲ್ಲಿ ಆ ಒಂದು ವಿಷಯದಲ್ಲಿ ಸ್ವಲ್ಪ ಮರುಪರಿಶೀಲನೆ ಅಂತ ಏನು ಹೇಳ್ತೇವೆ, ಕ್ರಾಸ್ ಚೆಕ್ ಅಂತ ಹೇಳ್ತೇವಲ್ಲ, 2 ಸಲ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಒಳ್ಳೆಯ ಸಮಯ ಅಂಥೇಳಿ ಹೇಳ್ಬೋದು. ಯಾವುದೇ ಒಂದು ಯೋಚನೆ ಇಲ್ದಿರ ಅದಕ್ಕೆ ದುಡ್ಡನ್ನು ಹಾಕ್ತಕ್ಕಂಥದ್ದು ಬೇಡ. ಪರಿಶೀಲನೆ ಅಂತಕ್ಕಂಥದ್ದು ಅಗತ್ಯವಾಗಿ ಮಾಡುವುದು ಒಳ್ಳೆಯದು. ವೃಷಭ. ಈ ಒಂದು ವೃಷಭ ರಾಶಿಗೆ ಗುರುವಿನ ಒಂದು ಕೃಪೆಯಿಂದ ಹೊಸದಾಗಿ ಜ್ಞಾನ ಅಂತಕ್ಕಂಥದ್ದು, ಶಕ್ತಿ, ಆಧ್ಯಾತ್ಮಿಕ ಬೆಳವಣಿಗೆ ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ತಮ್ಮ ಒಂದು ವೃತ್ತಿ ಜೀವನದಲ್ಲಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಹೆಚ್ಚಿನ ರೀತಿಯಲ್ಲಿ ತಾಳ್ಮೆಯಿಂದ ಕೆಲಸ ಮಾಡಿದರೆ ಒಂದು ಒಳ್ಳೆಯ ಉತ್ತಮ ಫಲ ಸಿಗುತ್ತೆ ಅಂತೇಳಿ ವೃಷಭ ರಾಶಿಯವರಿಗೆ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಈ ಒಂದು ಗುರು ವಕ್ರಿ ಆಗ್ತಕ್ಕಂಥ ಸಮಯದಲ್ಲಿ ಆಂತರಿಕವಾಗಿರ್ತಕ್ಕಂಥ ಭಾವನೆಗಳು ಬಲವಾಗುತ್ತೆ ಅಂತೇಳಿ ಹೇಳ್ಬೋದು. ಹಳೆಯ ಒಂದು ಸ್ನೇಹಿತರು ಸಿಗ್ತಕ್ಕಂಥ ಒಂದು ಸಂದರ್ಭ, ಹಳೆಯ ವಿಷಯಗಳು ಪ್ರಸ್ತಾವನೆಗೆ ಬರ್ತಕ್ಕಂಥ ಒಂದು ಮರಳಿ ಬರ್ತಕ್ಕಂಥ ಒಂದು ಸಂದರ್ಭ ಆಗುತ್ತೆ. ಆದಷ್ಟು ಮಿಥುನ ರಾಶಿಯವರಿಗೂ ಅಲಕ್ಷ್ಯದಿಂದ ಕೆಲಸ ಮಾಡಿದರೆ ನಷ್ಟ ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಆ ಒಂದು ಲಕ್ಷ್ಯವನ್ನು ಕೊಟ್ಟು ಕೆಲಸ ಮಾಡಿದರೆ ತುಂಬ ಒಳ್ಳೆಯದು. ಕಟಕ ರಾಶಿ. ಈ ಕಟಕ ರಾಶಿಯಲ್ಲಿ ಗುರು ವಕ್ರಿ
ಪ್ರಾರಂಭ ಈ ಕಟಕ ರಾಶಿಯಲ್ಲಿ ಆಗೋದ್ರಿಂದ ಸ್ವಲ್ಪ ಆತ್ಮ ಪರಿಶೀಲನೆ ಅಂತಕ್ಕಂಥದ್ದು ಅವರ ಜೀವನದಲ್ಲಿ ಹೆಚ್ಚಾಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಗುರುವಿನ ಒಂದು ದಯೆಯಿಂದ ಧರ್ಮ ಭಕ್ತಿ ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ, ತಂದೆಯ ಕಡೆಯಿಂದ ಒಂದು ಕೃಪೆ ಅಂತಕ್ಕಂಥದ್ದು, ಪ್ರೀತಿ ವಾತ್ಸಲ್ಯ ಅಂತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಕಟಕ ರಾಶಿಯವರಿಗೆ ಸಿಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನವಿಟ್ಟಲ್ಲಿ ತುಂಬ ಒಳ್ಳೆಯದು ಅಂತೇಳಿ ಹೇಳ್ಬೋದು. ಮುಂದೆ ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೆಲಸದ ಒಂದು ಸ್ಥಳ ಅಂದರೆ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಕಾಣಿಸುತ್ತೆ. ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಿದಾಗ ವಿಳಂಬ ಆಗ್ತಕ್ಕಂಥದ್ದು ಆಗುತ್ತೆ. ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ, ಆ ಒಂದು ಸನ್ನಿವೇಶ, ಆ ಒಂದು ಆಫೀಸ್ ಅಂತ ಹೇಳ್ತೀವಿ, ಅಧಿಕಾರಿಗಳೊಂದಿಗೆ ಗೊಂದಲ ಆಗ್ತಕ್ಕಂಥದ್ದು, ಗಲಾಟೆ ಆಗ್ತಕ್ಕಂಥದ್ದು ಆಗುತ್ತೆ. ಗುರುವಿನ ಒಂದು ಕೃಪೆಯಿಂದ ಶ್ರಮ ಪಟ್ಟು ಕೆಲಸ ಮಾಡಿದರೆ ಒಳ್ಳೆಯ ಒಂದು ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಒಂದು ಹಿರಿಯರ ಒಂದು ಸಲಹೆ ತೆಗೆದುಕೊಂಡು ಈ ಸಿಂಹರಾಶಿಯವರು ಕೆಲಸವನ್ನು ಮಾಡಿದಾಗ ಒಳ್ಳೆಯ ಲಾಭ ಅಂತಕ್ಕಂಥದ್ದು ಆಗುತ್ತೆ. ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಗುರುವಿನ ಒಂದು ವಕ್ರಿ ಪ್ರಭಾವ ಅಂತಕ್ಕಂಥದ್ದು ಧಾರ್ಮಿಕವಾಗಿ ಪ್ರಯಾಣಗಳು ಮುಂದೂಡ್ತಕ್ಕಂಥ ಒಂದು ಸಂದರ್ಭ ಆಗ್ಬೋದು. ವಿಶೇಷವಾಗಿ ಅಧ್ಯಯನ ಮತ್ತು ಬೋಧನೆಯಲ್ಲಿ ಅಂದರೆ ಅಧ್ಯಯನ ಮಾಡ್ತಕ್ಕಂಥವರು, ಬೋಧನೆ ಅಂದರೆ ಟೀಚರ್ಸ್ ಅಂತ ಇರ್ತಕ್ಕಂಥವ್ರಿಗೆ ಆ ಒಂದು ವೃತ್ತಿಯಲ್ಲಿ ಪ್ರಗತಿ ಅಂತಕ್ಕಂಥದ್ದು ಕಾಣಿಸುತ್ತೆ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಒಂದು ಸಮಯದಲ್ಲಿ ಶಿಷ್ಯರಿಂದ ಮಕ್ಕಳ ಒಂದು ವಿಚಾರದಲ್ಲಿ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥ ಒಂದು ವಿಚಾರ ಈ ಒಂದು ಕನ್ಯಾ ರಾಶಿಯವರಿಗೆ ಗುರು ವಕ್ರಿ ಸಂದರ್ಭದಲ್ಲಿ ಸಿಗುತ್ತೆ. ತುಲಾರಾಶಿ. ಆರ್ಥಿಕ ವ್ಯವಹಾರಗಳು ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಇದ್ದಲ್ಲಿ ಅಥವಾ ಆಸ್ತಿ ವಿಚಾರಗಳ ಸಂದರ್ಭ ಇದ್ದಲ್ಲಿ ತಾಳ್ಮೆ ಅಂತಕ್ಕಂಥದ್ದು ತುಂಬ ಅಗತ್ಯ. ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಲಕ್ಷಣ ಇರೋದರಿಂದ ಹೆಚ್ಚಿನ ರೀತಿಯಲ್ಲಿ ಒಂದಲ್ಲ ಎರಡು ಬಾರಿ ಯೋಚನೆಯನ್ನು ಮಾಡಿ ಆರ್ಥಿಕ ವಿಚಾರಗಳಾಗಿರ್ಬೋದು ಅಥವಾ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು ಅದನ್ನು ಡಿಸೈಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಗತ್ಯವಾಗಿ ಯೋಚನೆಯನ್ನು ಮಾಡಿ ಮುಂದುವರೆದರೆ ತುಂಬ ಲಾಭ ಅಂತಕ್ಕಂಥದ್ದು ಸಿಗುತ್ತೆ. ವಿಶೇಷವಾಗಿ ಆಧ್ಯಾತ್ಮಿಕದ ಒಂದು ಪ್ರಯತ್ನಗಳು ಮುಂದುವರಿಸಿ ಒಳ್ಳೆಯ ಅದರಲ್ಲಿ ಲಾಭ ಆಗ್ತಕ್ಕಂಥ ಒಂದು ಸಂದರ್ಭ, ಆ ಒಂದು ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಯಶಸ್ವಿ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ತುಲಾರಾಶಿಯವರಿಗೆ ಗುರುವಿನ ಕೃಪೆಯಿಂದ ಸಿಗುತ್ತೆ. ಮುಂದೆ ವೃಶ್ಚಿಕ ರಾಶಿ. ಒಂದು ದಾಂಪತ್ಯ ಜೀವನದಲ್ಲಿ ಒಂದು ಸತ್ವ ಪರೀಕ್ಷೆ ಅಂತಕ್ಕಂಥದ್ದು ಈ ಒಂದು ಸಮಯದಲ್ಲಿ ನಿಮಗೆ ಬರುತ್ತೆ. ಹಳೆಯ ಘಟನೆಗಳು ಅಥವಾ ಅಸಮಾಧಾನಗಳು ಆಚೆ ಬರ್ತಕ್ಕಂಥ ಒಂದು ಸಂದರ್ಭ, ಗಲಾಟೆ ಆಗ್ತಕ್ಕಂಥ ಒಂದು ಸಂದರ್ಭಗಳು ಈ ಒಂದು ಟೈಮಲ್ಲಿ ಸಿಗುತ್ತೆ. ವಿಶೇಷ ಗುರುವಿನ ಒಂದು ಅನುಗ್ರಹ, ಧರ್ಮ ಮತ್ತು ವಿಶೇಷವಾಗಿ ಪೂಜೆ ಜಪಗಳನ್ನು ಮಾಡಿದಾಗ ಆ ಮೂಲಕವಾಗಿ ಒಂದು ಶಾಂತಿ ಅಂತಕ್ಕಂಥದ್ದು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ಮುಂದೆ ಧನುರಾಶಿ. ಆರೋಗ್ಯದ ಒಂದು ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದೇ ರೀತಿ ಕೆಲಸದ ಬಗ್ಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬ ಅಗತ್ಯವಾಗಿರುತ್ತೆ. ಗುರುವಿನ ಒಂದು ಶಕ್ತಿ ವಿಶೇಷವಾಗಿ ಧ್ಯಾನ ಮಾಡೋದಕ್ಕೆ ಅಥವಾ ಸತ್ಸಂಗ ಮಾಡ್ತಕ್ಕಂಥ ಸಂದರ್ಭಗಳು ಒದಗಿ ಬರ್ತಕ್ಕಂಥ ಸಮಯ ಆಗಿರೋದ್ರಿಂದ ಧ್ಯಾನವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಸೂಕ್ತ ಸಮಯ, ಆಧ್ಯಾತ್ಮಿಕ ವಿದ್ಯೆಯನ್ನು ಪಡಿಬೇಕು ಎಂಬ ಹಂಬಲ ಇದ್ದಲ್ಲಿ ಧನುರಾಶಿಯವರಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನೋಡಬಹುದು. ಮುಂದೆ ಮಕರ ರಾಶಿ. ಮಕರ ರಾಶಿಯವರಿಗೆ ವಿಶೇಷವಾಗಿ ಈ ಒಂದು ವಿವಾಹದ ಸಂದರ್ಭ ಒದಗಿ ಬರ್ತಕ್ಕಂಥ ಲಕ್ಷಣಗಳು ಅಂದರೆ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅವಿವಾಹಿತರು ಆಗಿದ್ದಲ್ಲಿ ವಿವಾಹ ಆಗ್ತಕ್ಕಂಥ ಒಂದು ಸಂದರ್ಭ ಅಥವಾ ಸಂತಾನ ಭಾಗ್ಯ ಇಲ್ಲ ಅಂದ ಪಕ್ಷದಲ್ಲಿ ಈ ಮಕರ ರಾಶಿಯವರಿಗೆ ಸಂತಾನದ ಒಂದು ಭಾಗ್ಯ ಆಗ್ತಕ್ಕಂಥ ಒಂದು ಸಮಯ ಈ ಒಂದು ಟೈಮಲ್ಲಿ ಆಗುತ್ತೆ. ವಿಶೇಷವಾಗಿ ಗುರು ವಕ್ರಿಯಾಗಿರೋದ್ರಿಂದ ಹಳೆಯ ಒಂದು ಪ್ರಯತ್ನಗಳಿರ್ತಕ್ಕಂದರೆ ಹಿಂದೆ ಯಾವುದು ಕೆಲಸಗಳು ನಿಂತಿರ್ತಕ್ಕಂಥದ್ದು ಇದ್ದಲ್ಲಿ ಅದು ಫಲ ಕೊಡ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಮಯದಲ್ಲಿ ಖಚಿತವಾಗಿ ಆಗುತ್ತೆ. ಅಂದರೆ ಯಾವುದೋ
ಕೆಲಸಗಳು, ಯಾವುದೋ ಹಣದ ವಿಚಾರ ಆಗಿರ್ಬೋದು ಅಥವಾ ಮನೆ ವಿಚಾರ ಆಗಿರ್ಬೋದು ಅಥವಾ ಯಾವುದೋ ಅವರು ಸಂಬಂಧಪಟ್ಟ ವಿಚಾರಗಳು, ಹಳೆಯ ಪ್ರಯತ್ನಗಳು ಅದು ಸ್ಟಾಪ್ ಆಗಿದ್ದಲ್ಲಿ ಅದು ಮುಂದುವರೆದು ಒಳ್ಳೆಯ ಒಂದು ಫಲ ಕೊಡ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಮಯದಲ್ಲಿ ನಿಮಗೆ ಆಗುತ್ತೆ ಅಂತೇಳಿ ಹೇಳ್ಬೋದು. ಕುಂಭ, ಮನೆಯಲ್ಲಿ ಅದೇ ವಿಚಾರವಾಗಿ ಹಳೆಯ ಅಣ್ಣ ತಮ್ಮಂದರಲ್ಲಿ ಗಲಾಟೆ ಆಗ್ತಕ್ಕಂಥ ಒಂದು ಸಂದರ್ಭ, ಆಸ್ತಿ ವಿಷಯದಲ್ಲಿ ಸ್ವಲ್ಪ ಸ್ಪಷ್ಟತೆ ಇಲ್ದಿರ ಗಲಾಟೆ ಆಗ್ತಕ್ಕಂಥ ಲಕ್ಷಣಗಳು ಈ ಒಂದು ಕುಂಭರಾಶಿಯವರಿಗೆ ಆಗುತ್ತೆ. ವಿಶೇಷವಾಗಿ ಗುರುವಿನ ಒಂದು ಕೃಪೆಯಿಂದ ತಂದೆಯ ಕಡೆಯಿಂದ ಲಾಭ ಆಗ್ತಕ್ಕಂಥದ್ದು ಈ ಒಂದು ಕುಂಭರಾಶಿಯವರಿಗೆ ಸಿಗುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ ಕುಂಭರಾಶಿಯವರ ಮೇಲೆ ವಿಶೇಷವಾಗಿ ತಂದೆಯ ಮೂಲಕ ಲಾಭ ಆಗ್ತಕ್ಕಂಥ ಲಕ್ಷಣಗಳು ಇದೆ. ಮುಂದಿನ ರಾಶಿ ಮೀನ. ಗುರುವಿನ ಒಂದು ಸ್ವಗ್ರಹ ಅಂದರೆ ಗುರುವಿನ ಮನೆ ಮೀನರಾಶಿಯಾಗಿರೋದ್ರಿಂದ ಕಟಕ ರಾಶಿಗೆ ದೃಷ್ಟಿ ಇರೋದರಿಂದ ಈ ಒಂದು ವಿಶೇಷವಾಗಿ ಧರ್ಮ ತತ್ವ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಯಾರಾದರೂ ಒಳ್ಳೆಯ ಸಾಧನೆ ಮಾಡಬೇಕು ಅಂತ ಮೀನರಾಶಿಯವರು ಇದ್ದಲ್ಲಿ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ, ಒಳ್ಳೆಯ ಡೆವಲಪ್ಮೆಂಟ್ ಬೆಳವಣಿಗೆ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮೀನರಾಶಿಯವರಿಗೆ ಸಿಗುತ್ತೆ. ಯಾವುದೇ ಒಂದು ವಿಚಾರಗಳನ್ನು, ಹಣಕಾಸಿನ ವ್ಯವಹಾರ ಆಗ್ಬೋದು, ಆರೋಗ್ಯದ ಬಗ್ಗೆ ವಿಚಾರ ಆಗಿರ್ಬೋದು, ಮಾಡ್ತಕ್ಕಂಥ ನಿರ್ಣಯಗಳಲ್ಲಿ ಆತುರದ ನಿರ್ಧಾರ ಬೇಡ. ಸ್ವಲ್ಪ ಯೋಚನೆಯನ್ನು ಮಾಡಿ ನಿಧಾನವಾಗಿ ಪರಿಶೀಲನೆಯನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಒಳ್ಳೆಯ ಒಂದು ಲಾಭ ಅಂತಕ್ಕಂಥದ್ದು ಈ ಮೀನರಾಶಿಯವರಿಗೆ ಆಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಈ ಗುರುವಿನ ಒಂದು ಬಲ ನಮ್ಮ ಜಾತಕದಲ್ಲಿದ್ದಾಗ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು, ಒಳ್ಳೆಯ ವಿದ್ಯೆ ಅಂತಕ್ಕಂಥದ್ದು, ವಿವಾಹ ಸಂದರ್ಭಗಳು, ಸಂತಾನದ ಒಂದು ಭಾಗ್ಯ ಅಂತಕ್ಕಂಥದ್ದು ಗುರುವಿನ ಒಂದು ದೃಷ್ಟಿ ಇದ್ದರೆ ಸಾಕು, ಗುರುವಿನ ಬಲ ಇದ್ದರೆ ಸಾಕು, ನಮಗೆ ಎಲ್ಲ ಅನುಕೂಲಗಳು ಸಿಗತಕ್ಕಂಥದ್ದು 100ಕ್ಕೆ 100 ಆಗುತ್ತೆ. ಅದೇ ಗುರು ವಕ್ರಿಯಾದಾಗ ಸ್ವಲ್ಪ ಫಲಗಳು ಹೆಚ್ಚು ಕಮ್ಮಿ ಆಗ್ತಕ್ಕಂಥ ಸಂದರ್ಭಗಳು ಸಹ ಸಿಗುತ್ತೆ. ಹಾಗಾಗಿ ಈ ಒಂದು ಗುರು ವಕ್ರಿ ಸಂದರ್ಭದಲ್ಲಿ ನವೆಂಬರ್ 11ನೇ ತಾರೀಕಿನಿಂದ ಪ್ರಾರಂಭ ಆಗಿ ಒಂದು ಮಾರ್ಚು ಒಂದು 5 ತಿಂಗಳ ಒಂದು ಸಮಯದಲ್ಲಿ ಈ ದ್ವಾದಶ ರಾಶಿಗಳ ಮೇಲೆ ಗುರುವಿನ ಒಂದು ವಕ್ರಿ ಪ್ರಭಾವ ಅಂತಕ್ಕಂಥದ್ದು ಈ ರೀತಿಯಾಗಿ ಇರುತ್ತೆ. ಹಾಗಾಗಿ ಈ ಒಂದು ದ್ವಾದಶ ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಗುರುವಿನ ಒಂದು ಅನುಗ್ರಹವನ್ನು ಪಡೆಯಬೇಕು ಅಂದಾಗ ಗುರುವಿನ ಒಂದು ಜಪ ತಪಗಳನ್ನು ಮಾಡಿ, ಗುರುವಿನ ಒಂದು ಶಾಂತಿಯನ್ನು ಮಾಡಿ, ವಿಶೇಷವಾಗಿ ಗುರುವಿನ ಅನುಗ್ರಹವನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೆಯದಾಗತ್ತೆ. ಆ ಒಂದು ಗುರುವಿನ ಅನುಗ್ರಹ ಮುಖಾಂತರ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಫಲಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ನಮಸ್ಕಾರ.